ನಮಸ್ಕಾರ ಸ್ನೇಹಿತರೆ, ನಿಮ್ ಕಾಲ್ಗಳಲ್ಲಿ ಊತ ಬತ್ತಿದ್ಯಾ ಅಥವಾ ಬಿ-ಪಿ ಕಂಟ್ರೋಲ್ ಆಗ್ತಿಲ್ವಾ? ಡಾಕ್ಟರ್ ನಿಮ್ಗೆ ಡೈಟಾರ್ಟನ್ ಅನ್ನೋ ಮಾತ್ರೆ ಬರೆದು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಮಾತ್ರೆ ಬಾಡಿ ಒಳಗೆ ಹೋಗಿ ಏನ್ ಮಾಡುತ್ತೆ? ಇದನ್ನು ಹೇಗೆ ತಗೋಬೇಕು ಅನ್ನೋದನ್ನ ಇವತ್ತು ಪೂರ್ತಿ ಇದು ಸಿಪ್ಲಾ ಕಂಪನಿಯ ಡೈಟಾರ್ಟನ್. ಇದರಲ್ಲಿ ಇರುವ ಮುಖ್ಯ ಅಂಶ ಅಂದ್ರೆ ಟಾರ್ಸಿಮೈಡ್. ಇದು ಡಯೋರೆಟಿಕ್ ಅಂದ್ರೆ ವಾಟರ್ ಪಿಲ್ ಗುಂಪಿಗೆ ಸೇರುತ್ತೆ. ಅಂದ್ರೆ ನಿಮ್ಮ ದೇಹದಲ್ಲಿ ಅನಗತ್ಯವಾಗಿ ಶೇಖರಣೆಯಾದ ನೀರು ಮತ್ತು ಉಪ್ಪಿನ ಅಂಶವನ್ನು ಮೂತ್ರದ ಮೂಲಕ ಹೊರಹಾಕಲು ಇದು ಸಹಾಯ ಮಾಡುತ್ತೆ. ಈ ಮಾತ್ರೆಯನ್ನು ಮುಖ್ಯವಾಗಿ 2 ಕಾರಣಕ್ಕೆ ನೀಡ್ತಾರೆ. ಒಂದು, ಎಡೆಮಾ ಅಂದ್ರೆ ಕಿಡ್ನಿ, ಲಿವರ್ ಅಥವಾ ಹಾರ್ಟ್ ಸಮಸ್ಯೆಯಿಂದ ಕೈಕಾಲುಗಳಲ್ಲಿ ನೀರು ತುಂಬಿಕೊಂಡು ಊತ ಬಂದ್ರೆ ಅದನ್ನು ಕಡಿಮೆ ಮಾಡುತ್ತೆ. 2, ಹೈ ಬಿ-ಪಿ ರಕ್ತದೊತ್ತಡ ಜಾಸ್ತಿ ಇದ್ದಾಗ ಅದನ್ನು ನಾರ್ಮಲ್ ಮಾಡೋಕೆ ಇದನ್ನ ತಗೋಬೇಕಾದ್ರೆ ಒಂದು ಪ್ಲಾನ್ ಇರ್ಲಿ. ಇದನ್ನು ಹೆಚ್ಚಾಗಿ ಬೆಳಗ್ಗೆ ಊಟದ ನಂತರ ತಗೊಳ್ಳಿ, ಯಾಕಂದ್ರೆ ಇದು ಮೂತ್ರ ಜಾಸ್ತಿ ಬರೋ ಹಾಗೆ ಮಾಡೋದ್ರಿಂದ ರಾತ್ರಿ ತಗೊಂಡ್ರೆ ನಿಮ್ಮ ನಿದ್ದೆ ಹಾಳಾಗಬಹುದು. ಜಾಗ್ರತೆ ಇರಲಿ, ಈ ಮಾತ್ರೆ ತಗೊಂಡಾಗ ಕೆಲವರಿಗೆ ತಲೆ ಸುಸ್ತು ಬರುವುದು ಮತ್ತು ತುಂಬಾ ಸುಸ್ತು ಅನ್ಸೋದು ಸಹಜ, ಯಾಕಂದ್ರೆ ಬಾಡಿಯಿಂದ ಪೊಟ್ಯಾಷಿಯಂ ಅಂಶ ಕಡಿಮೆ ಆಗಬಹುದು. ಕಿಡ್ನಿ ಫೇಲ್ಯೂರ್ ಇದ್ದವರು ಅಥವಾ ಯೂರಿನ್ ಪಾಸ್ ಮಾಡೋಕೆ ಆಗ್ತಿಲ್ಲ ಅನ್ನೋರು ಇದನ್ನು ಮುಟ್ಟಬಾರದು. ಗರ್ಭಿಣಿಯರು ಡಾಕ್ಟರ್ ಕೇಳದೆ ತಗೋಬೇಡಿ. ಈ ಮಾತ್ರೆಯನ್ನು ಡಾಕ್ಟರ್ ಹೇಳಿದಷ್ಟು ದಿನ ಮಾತ್ರ ತಗೊಳ್ಳಿ. ನಿಮ್ಮಿಷ್ಟಕ್ಕೆ ನೀವೇ ನಿಲ್ಲಬೇಡಿ. ಒಂದು ವೇಳೆ ನಿಮಗೆ ಡೈಟರ್ ಸಿಗಲಿಲ್ಲ ಅಂದರೆ ಟೈರ್ 10 ಅಥವಾ ಟಾರ್ಕ್